ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವೈಬ್ ವಿಶ್ ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ನಿಮಗೆ ಪಾಲಕ್ನ ಯಾವ ರೀತಿ ಮಿಕ್ಸಿಗೆ ಹಾಕ್ತಲೇ ಕೈಯಲ್ಲೇ ಮಸ್ತು ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಇದಕ್ಕೆ 2 ಕಟ್ಟು ಪಾಲಕ್ನ ತೊಗೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಉಪ್ಪು ಹಾಕಿ ನಾನು ತೊಳ್ಕೊಂಡಿದ್ದೀನಿ. ಕೆಲವು ಉಪ್ಪು ಹಾಕಿ ತೊಳೆಯೋದ್ರಿಂದ ಅದರಲ್ಲಿ ಏನೇ ಕೆಮಿಕಲ್ಸ್ ಇದ್ರೂ ಹೋಗುತ್ತೆ ಅಂತ ಹೇಳ್ತಾರೆ. ಇವಾಗ ನಾನು ಅದಕ್ಕೆ 1 ಕಪ್ಪು ಮೈಸೂರು ಬೇಳೆ, 1 ಕಪ್ಪು ಹೆಸರು ಬೇಳೆ ಮತ್ತು 1 ಕಪ್ಪು ತೊಗರಿ ಬೇಳೆನ ಹಾಕ್ಕೊಡ್ತಾ ಇದ್ದೀನಿ. ಇಷ್ಟು ಮೂರನ್ನು ನಾನು ಕುಕ್ಕರ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವಿಷಲ್ ಹಾಕಿಸ್ಕೊಳ್ಳೋಣ ಅಂತ. ಆ ಥರ ವಿಷಲ್ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮಸಿಯೋದಕ್ಕೆ. ನೋಡಿ, ಹೆಸರು ಬೇಳೆನೂ ಹಾಕ್ಕೊತಾ ಇದ್ದೀನಿ. ಈ ಮೂರನ್ನು ಕುಕ್ಕರ್ಗೆ. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ, 10 ರಿಂದ 15 ಬೆಳ್ಳುಳ್ಳಿ ಕುಪ್ಪ ತೊಗೊಂಡಿದ್ದೀನಿ, 15 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ ಮತ್ತು 2 ದಪ್ಪ ಟೊಮೊಟೊ ತೊಗೊಂಡಿದ್ದೀನಿ. ಇಷ್ಟನ್ನು ನಾನಿವಾಗ ಕುಕ್ಕರ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ವಿಷಲ್ ಹಾಕಿಸ್ಕೊತೀನಿ. ನೋಡಿದ್ರಲ್ಲ, ಈಗ ಇದು 3 ವಿಷಲ್ ಬಂದಿದೆ. ಈ 3 ವಿಷಲ್ ಬಂದಿರೋದಕ್ಕೆ ಈ ಥರ ಆಗಿದೆ. ಈಗ ನಾನು ಇದನ್ನು ಕುಡ್ಗೋಲು ಹಾಕಿ ಚೆನ್ನಾಗಿ ಮಸ್ಕೊತೀನಿ. ಕೆಲವರು ಇದು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಮಸ್ಕೊತಾರೆ. ಮಿಕ್ಸಿಯಲ್ಲಿ ಮಸ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಳ್ಳಿ ಕಡೆಯಲ್ಲೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ಒಳ್ಕಲ್ಗೆ ಹಾಕಿ ರುಬ್ಕೊತಾರೆ. ಅದು ತುಂಬ ಟೇಸ್ಟ್ ಬರುತ್ತೆ. ಇಲ್ಲಿ ಸಿಟಿಯಲ್ಲಿ ಎಲ್ಲ ಒಳ್ಕಲ್ ಇರೋದಿಲ್ವಲ್ಲ, ಅದಕ್ಕೆ ನಾನು ಈ ರೀತಿ ಮಂತಲ್ಲಿ ಅದನ್ನು ಚೆನ್ನಾಗಿ ಮಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು 1 ಸ್ಪೂನು ಜೀರಿಗೆ ಮತ್ತು 1 ಸ್ಪೂನು ಸಾಸಿವೆ, ಅರ್ಧ ಕಟ್ ಮಾಡಿರೋ ಈರುಳ್ಳಿ, ನೀವು ಕ್ವಾಂಟಿಟಿನ ನೋಡ್ಕೊಳ್ಳಿ. ನಿಮ್ಮ ಕ್ವಾಂಟಿಟಿ ಸಾಂಬಾರು ಜಾಸ್ತಿ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನೀವು 1 ಈರುಳ್ಳಿನೂ ಹಾಕೋಬೋದು. ನಾನು ಸ್ವಲ್ಪ ಸಾಂಬಾರು ಕ್ವಾಂಟಿಟಿ ಕಡಿಮೆ ಮಾಡಿರೋದ್ರಿಂದ 1/2 ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊತೀನಿ. ಕೆಲವರು ಮುಂಚೆನೇ ಅದಕ್ಕೇ ಒಗ್ಗರಣೆ ಹಾಕ್ಕೊತಾರೆ. ನಾನು ಇದು ಸಪ್ರೇಟ್ ಒಗ್ಗರಣೆ ಹಾಕಿ ಅದಕ್ಕೆ ಹಾಕ್ತೀನಿ. ಇವಾಗ ನೋಡಿ, ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನು ನಾನು ಸಾಂಬಾರು ಮಾಡಿಟ್ಕೊಂಡಿದ್ದೀನಲ್ಲ, ಆ ಸಾಂಬಾರಿಗೆ ಅದನ್ನು ಮಿಕ್ಸ್ ಮಾಡ್ತೀನಿ. ನೋಡಿ, ಇವಾಗ ಅದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಅದಕ್ಕೆ ನಾನು ಹುರಿದಿಟ್ಕೊಂಡಿರೋ ಅಂಥ ಈರುಳ್ಳಿ ಒಗ್ಗರಣೆನ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ನೀವು ಬೇಕಾದರೆ ಇದಕ್ಕೆ ನೀವು ಬೆಳ್ಳುಳ್ಳಿನೂ ಮಿಕ್ಸ್ ಮಾಡ್ಬೋದು, ಕರ್ಬೇವಿನ ಸೊಪ್ಪು ಹಾಕೋಬೋದು. ನಿಮಗೆ ಯಾವ ಥರ ನಿಮಗೆ ಕ್ರಿಯೇಟಿವಿಟಿ, ಇನ್ನೂ ಚೆನ್ನಾಗಿ ನಿಮಗೆ ಸ್ಪೈಸಿ ಬೇಕಂತ ಅಂದರೆ ಇನ್ನೂ ನೀವು ಮೆಣಸಿನ್ಕಾಯಿನ ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾನು ಅದು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಅದೆಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ನಾನು ಬದನೆಕಾಯಿನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೆಲವರು ಇದಕ್ಕೆ ಆಲೂಗೆಡ್ಡೆನೂ ಸಹ ಮಿಕ್ಸ್ ಮಾಡ್ಕೊತಾರೆ. ನಮ್ಮ ಮಂಡ್ಯ ಸ್ಟೈಲಲ್ಲಿ ಇದಕ್ಕೆ ಆಲೂಗೆಡ್ಡೆನೂ ಸಹ ಮಿಕ್ಸ್ ಮಾಡ್ಕೊತಾರೆ ಈ ಪಾಲಕ್ ಸೊಪ್ಪಿಗೆ. ನೋಡಿ, ಇದೆಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನೀವು ಇದನ್ನು ಮುದ್ದೆಗೆ, ಅನ್ನಕ್ಕೆ, ಬಿಸಿ ಸಾಂಬಾರನ್ನ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಪಾಲಕ್ ಸೊಪ್ಪಿನ ಮಸ್ತ್ ಮಾಡಿರೋಂಥ ಸಾಂಬಾರು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ? ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.